ವಿನಂತಿಸಿಕೊಳ್ತಾ ಇದ್ದೇನೆ. ಆಯ್ಕೆ ಮಾಡಲಾಯಿತು. ದಿನಾಂಕ 15/8/2024 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು, ಆ ದಿನ ಸ್ವಾತಂತ್ರ್ಯವನ್ನು ಪಡೆದಂತಹ ಮಹನೀಯರ ಬಗ್ಗೆ ವಿಶೇಷವಾದ ವಿಚಾರಗಳನ್ನು ತಿಳಿಸಲಾಯಿತು. ಜೊತೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ಈ ದಿನದಂದು ಟ್ಯಾಬ್ಲೋ ಮೂಲಕ ನಮ್ಮ ಶಾಲೆಯ ಅನೇಕ ವಿದ್ಯಾರ್ಥಿಗಳು ಭಾರತಾಂಬೆಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ ಹೀಗೆ ಅನೇಕ ಮಹಾನ್ ನಾಯಕರ ವೇಷಭೂಷಣ ಧರಿಸಿ ಪ್ರದರ್ಶನ ನೀಡಿರುತ್ತಾರೆ. ಹಾಗೆಯೇ ಬಿಒ ಸರ್ ಕೂಡ ಶಾಲೆಯ ಪ್ರದರ್ಶನವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ. ದಿನಾಂಕ 10/8/2024 78ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ರಾಷ್ಟ್ರ ಜಾಗೃತಿ ಅಭಿಯಾನದವರು ಶಾಲಾ ಮಕ್ಕಳಿಗೆ ಆನ್ಲೈನ್ ಗೀತಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿ ನಮ್ಮ ಶಾಲೆ 11 ವಿದ್ಯಾರ್ಥಿಗಳು ಪದಕ, ಪ್ರಶಸ್ತಿ, ಪುಸ್ತಕಗಳನ್ನು ಪಡೆದಿರುತ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಿನಾಂಕ 25/8/2024 ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಅದರಲ್ಲಿ ಧಾರ್ಮಿಕ ಪಠಣ, ಅರೇಬಿಕ್, ಕವ್ವಾಲಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ. 5/9/2024 ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಮಕ್ಕಳು ಶಿಕ್ಷಕರನ್ನ ವಿವಿಧ ಆಟಗಳನ್ನು ಆಡಿಸಿ ಆ ದಿನ ತುಂಬ ಖುಷಿಯಿಂದ ಆಚರಣೆ ಮಾಡಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಶಿಕ್ಷಕರಿಗೆ ಬಹುಮಾನವನ್ನು ನೀಡಿರುತ್ತಾರೆ ನಮ್ಮ ಮುದ್ದು ವಿದ್ಯಾರ್ಥಿನಿಯರು. ದಿನಾಂಕ 14/9/2024 ನೇರ್ಲಿಕೆರೆಯಲ್ಲಿ ನಡೆದ ವಲಯ ಮಟ್ಟದ ಹಿರಿಯ ಜಗದ್ಗುರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ 32ನೇ ಶ್ರದ್ಧಾಂಜಲಿ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಿರುವಂತಹ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಾದ ಸುಂದರ ಬರವಣಿಗೆ, ಚಿತ್ರಕಲೆ, ಪ್ರಬಂಧ ಸ್ಪರ್ಧೆ ಮೊದಲಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. 15/9/24 ಬಹುಮುಖ್ಯವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದಂದು ನಮ್ಮ ಶಾಲೆಯ ಮಕ್ಕಳು ಸೋಮೇಶ್ವರ ಲೇಔಟ್ನಿಂದ ಕುವೆಂಪು ಲೇಔಟ್ ನಂಬರ್ 047ರ ಸಂಖ್ಯೆಯಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮಾನವ ಸರಪಳಿ ರಚಿಸಿ 9 ಗಂಟೆಯಿಂದ 10 ಗಂಟೆಯವರೆಗೆ ಮಕ್ಕಳೊಂದಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು, ಆಡಳಿತ ಸಿಬ್ಬಂದಿಯವರು ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. 24/9/24 ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಸ್ಥಳೀಯ ಸದಸ್ಯರೆಲ್ಲರೂ ಸೇರಿ ಶಾಲಾ ಹಂತದಲ್ಲಿ ಹಿರಿಯ ಜಗದ್ಗುರುಗಳ ಜೀವನ, ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಅವರು ನೀಡಿದ ಜ್ಞಾನಧಾರೆ ಹಾಗೂ ನಡೆದು ಬಂದ ಹಾದಿಯ ಬಗ್ಗೆ ವಿಚಾರಗಳನ್ನು ತಿಳಿಸಿರುತ್ತಾರೆ. ಆ ಒಂದು ಅಂಗವಾಗಿ ಮಕ್ಕಳಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಸ್ಥಳೀಯ ತಾಲೂಕಿನ 23/10/24 ಪೋಷಕರ ಸಭೆ ಕರೆಯಲಾಗಿದ್ದು 24-25ನೇ ಸಾಲಿನಲ್ಲಿ ವ್ಯಾಸಂಗ ಮಾಡುತ್ತಿರುವ SSLC ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಲಾಯಿತು. ಹಾಗೆ 14/11/24 ಮಕ್ಕಳ ದಿನಾಚರಣೆ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಜೊತೆಗೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಿದ್ದಂತೆ ಎಂಬ ವಿ.ಕು. ಗೋಕಾಕ್ ಅವರ ವಾಣಿಯಂತೆ ದಿನಾಂಕ 19 ಮತ್ತು 24 ಶೈಕ್ಷಣಿಕ ಪ್ರವಾಸ ಕೈಗೊಂಡಿದ್ದು ನಿಮಿಷಾಂಬ, ಸಂಗಮ, ಶ್ರೀರಂಗಪಟ್ಟಣ, ಗಗನಚುಕ್ಕಿ, ಭರಚುಕ್ಕಿ ಮುಂತಾದ ಸ್ಥಳಗಳಿಗೆ ಭೇಟಿ ನೀಡಿ ದಿನಾಂಕ 31/12/24 ವಯೋಸಹಜ ನಿವೃತ್ತಿ ಹೊಂದಿರುವ ಡಿ ದರ್ಜೆ ನೌಕರರಾದ ಶ್ರೀಯುತ ಚಿಕ್ಕಪ್ಪನವರಿಗೆ ಎಲ್ಲ ಸದಸ್ಯರು, ಕಾಲೇಜಿನ ಅಧ್ಯಕ್ಷರು, ಪ್ರೌಢಶಾಲೆಯ ಅಧ್ಯಕ್ಷರು ಸೇರಿ ತುಂಬ ಹೃದಯದಿಂದ ಅವರಿಗೆ ಬೀಳ್ಕೊಡುಗೆಯನ್ನ ಮಾಡಿದರು. ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆ ಎಷ್ಟೇ ಮಹತ್ವವಾದದ್ದು ಕ್ರೀಡೆ. ಕ್ರೀಡೆಯಿಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ, ಕ್ರೀಡೆಯಿಂದ ಕೂಡಿದ ಜೀವನ ಸಿಹಿಯಾದ ಹಾಲಿನಂತೆ. ಸೋಲದೆ ಗೆದ್ದರೆ ಅದು ಮಂದಹಾಸ, ಸೋತು ಗೆದ್ದರೆ ಅದು ಇತಿಹಾಸ ಎನ್ನುವಂತೆ 24-25ನೇ ಸಾಲಿನಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿನಿಯರು ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಶಾಲೆಯ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ. ಅಂತಹ ಕ್ರೀಡೆಗಳಲ್ಲಿ 400 ಮೀಟರ್, 1500 ಮೀಟರ್, 3000 ಮೀಟರ್, ಹೈ ಜಂಪ್, ಶಾರ್ಟ್ ಪುಟ್, ಜೌಲಿಂಗ್ ಮುಂತಾದ ಆಟಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಶಾಲೆಗೆ ತಂದಿರುತ್ತಾರೆ. ಬಹುಮುಖ್ಯವಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸುವ ವಲಯ ಮಟ್ಟದ ತರಳಬಾಳು ಕ್ರೀಡಾಮೇಳವು ಚಿಕ್ಕಮಗಳೂರಿನ ಸಮೀಪದ ಕುರುಬರಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಗುಂಪು ಆಟಗಳ ವಿಭಾಗದಲ್ಲಿ ಖೋಖೋ ಪ್ರಥಮ, ವಾಲಿಬಾಲ್ ದ್ವಿತೀಯ, ಪಥಸಂಚಲನ ಪ್ರಥಮ, ವೈಯಕ್ತಿಕ ವಿಭಾಗದಲ್ಲಿ ಸೃಷ್ಟಿ, ಹೈ ಜಂಪ್,
ಫಸ್ಟ್ 1500 ಮೀಟರ್ದಲ್ಲಿ ಸಿಂಚನ, ಹೀಗೆ ಅನೇಕ ವಿದ್ಯಾರ್ಥಿಗಳು ಬಹುಮಾನವನ್ನು ತೆಗೆದುಕೊಂಡಿರ್ತಾರೆ. ಬಹುಮುಖ್ಯವಾದಂಥದ್ದು ಈ ಮಕ್ಕಳು ಗೆದ್ದಂತಹ ಮಕ್ಕಳು ಫೆಬ್ರವರಿಯಲ್ಲಿ ನಡೆಯಲಿರುವ ತರಳಬಾಳು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಅರ್ಹತೆಯನ್ನು ಪಡೆದಿದ್ದಾರೆ ಎಂದು ಹೇಳಲು ಹರ್ಷವೆನಿಸುತ್ತದೆ. ಒಟ್ಟಾರೆ ನಮ್ಮ ಶಾಲೆ ಇಂದು ಭೌತಿಕವಾಗಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಬೌದ್ಧಿಕವಾಗಿಯೂ ಮುನ್ನಡೆದಿದೆ. ಮಕ್ಕಳು, ಶಿಕ್ಷಕರು, ಪೋಷಕರ ನಡುವೆ ಪರಸ್ಪರ ಸಮನ್ವಯತೆಯನ್ನು ಸಾಧಿಸಿದೆ. ಎಜುಕೇಶನ್ ಇಸ್ ದ ಖಜಾನೆಗೆ ಅಭ್ಯಾಸವೇ ಪೀಳಿಕೈ ಎಂಬಂತೆ ಪ್ರೀತಿಯ ಪೋಷಕ ಬಾಂಧವರೇ, ಈ ವಿದ್ಯಾಲಯವು ಸರ್ವ ಜನಾಭಿಮಾನವಾಗಿದೆ, ಸರ್ವ ಧರ್ಮಾಭಿಮಾನವಾಗಿದೆ. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ಈ ವಿದ್ಯಾಲಯ ದಾರಿದೀಪವಾಗಿದೆ. ಕೊನೆಯದಾಗಿ ನಮ್ಮ ಭವಿಷ್ಯದ ಬಾಗಿಲಾಗಿರುವಂತಹ ಈ ವೇದಾವತಿ ಶಾಲೆ ಇದು ಬರೀ ಇಟ್ಟಿಗೆ ಮಾಡುಗಳಿಂದ ಕಟ್ಟಿದ ಗೋಡೆ ಮಹಡಿಗಳಲ್ಲ, ನೂರಾರು ಮಕ್ಕಳ ಮನಸ್ಸಿನ ಕಲರವ ಇದಕ್ಕೆ ಜೀವ ತುಂಬಿದೆ. ತನ್ನ ಮಡಿಲಲ್ಲಿ ಆಡಿ ಬೆಳೆದ, ಓದಿದ ಮಕ್ಕಳನ್ನ ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಇಷ್ಟನ್ನ ಹೇಳ್ತಾ ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.